ಮಂಡನೆ ಮಾಡಿ ನಂತರದಲ್ಲಿ ನಮ್ಮ ರಾಮಚಂದ್ರ ಇದ್ದಾರೆ, ಬಿಜಿ ನಾಗರಾಜ್ ಇದ್ದಾರೆ, ಬಶೀರ್ ಸಾಬ್ರು ಇದ್ದಾರೆ, ಇನ್ನೂ ತೀರ್ಥಪ್ಪನವ್ರು ಇದ್ದಾರೆ. ಹಲವಾರು ಜನ ಈ ವಿಷಯದ ಬಗ್ಗೆ ಮಾತಾಡಿ ಇವತ್ತು ಸುಮ್ಮನೆ ಅರ್ಜಿ ಕೊಟ್ಟು ಹೋಗೋದಲ್ಲ, ಇವತ್ತು ತೀರ್ಮಾನ ಮಾಡಿ ನಾವು ಹೊರಡಬೇಕಾಗುತ್ತೆ. ಆ ಕೆಲಸನ ಮಾಡೋಣ ಅಂತ ಹೇಳ್ತೇನೆ. ನಾವೆಲ್ಲರೂ ಭೂಮಿ ಹುಣ್ಣಿಮೆ ಮಾಡ್ತಾರೆ ರೈತರು ನಮ್ಮ ಮಲೆನಾಡು ಭಾಗದಲ್ಲಿ, ಹೌದಾ? ನೀವು ಮಾಡ್ತೀರಾ? ಇಲ್ಲ ಮಾಡ್ತೀರಿ. ಯಾಕೆ ಮಾಡ್ತೀರಿ? ಭೂಮಿ ಪೂಜೆ ಯಾಕೆ ಮಾಡ್ತೀರಿ? ಭೂಮಿನೇ ತಾಯಿ, ಭೂಮಿ ತಾಯಿ ಅಂತೀವಿ ನಾವು. ಭೂಮಿಗೆ ಭೂಮಿ ತಾಯಿ ಪಂಜೆ ಅಲ್ಲ ಅಂತ ಹೇಳ್ತೀವಿ. ಒಂದೇ ಎಕರೆ ಇದ್ರು ಅವನ್ನ ಚೆನ್ನಾಗಿ ಬೆವರು ಸುರಿಸಿ ಸರಿಯಾಗಿ ಮಾಡಿದ್ರೆ ಅವನಿಗೆ ಆ ಫಲ ನೀಡದೇ ಇರಲ್ಲ. ಅದೆಲ್ಲ ಅನ್ನ ಊಟ ಮಾಡೇ ನಾವು ಇವತ್ತು ಭೂಮಿಯಿಂದನೇ ಬೆಳೆದಿರೋದು. ನಾವು ಚಿಕ್ಕವರಿದ್ದಾಗ ನಾನು ಶಿಕಾರಿಪುರದಲ್ಲಿ ಓದಿದ್ದು. ಹುಡುಗರು ಜಗಳ ಆಡ್ಕತ್ತಿದ್ರು ಪ್ರೈಮರಿ ಸ್ಕೂಲ್ ಅವರು. ಏನ್ ಹೇಳೋರು ಗೊತ್ತಾ? ನೀ ಏನ್ ಬೇಕಾದ್ರೆ ಬೈಯಕತ್ತಿದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಬೈದ್ರೆ ಮಾತ್ರ ನೀನ್ ಸುಮ್ಮನೆ ಬಿಡಲ್ಲ ಅನ್ನೋರು ಸಣ್ಣ ಹುಡುಗರು. ಹಾ, ಅದು ಅವನಿಗೆ ಬೈದ್ರಂತೂ ಭಾರಿ ದೊಡ್ಡ ಗಲಾಟೆನೇ ಆಗೋಗ್ಬಿಡೋದು. ಯಾವನಾರ ಅಪ್ಪ ಅಮ್ಮನಿಗೆ ಬೈದ್ ಬಿಟ್ರ ಅಂದ್ರೆ ಆ ಸಣ್ಣ ಹುಡುಗರು ಚರಂಡಿಲ್ ಹಾಕಿ ಬಿಡೋರು. ಅಂತ ಸಿಟ್ಟು ಆ ಕಾಲದಲ್ಲಿ. ಈಗ ಅಪ್ಪ ಅಮ್ಮನ ಬಗ್ಗೆ ಎಷ್ಟು ಜನಕ್ಕೆ ಪ್ರೀತಿ ಇದೆ ನನ್ಗೆ ಗೊತ್ತಿಲ್ಲ, ಆದ್ರೆ ಇರ್ಬೇಕು. ಈಗ ಮಲೆನಾಡಿನ ಜನರನ್ನ ಇತ್ತೀಚೆಗೆ ನೀವು ಪೇಪರ್ ಅಲ್ಲಿ ಟಿವಿಲೆಲ್ಲ ನೋಡ್ತಾ ಇದ್ದೀರಿ. ವಯನಾಡ್ ಅಂತ ಕೇರಳದಲ್ಲಿ ದುರಂತ ಆಯ್ತು. ಅಲ್ಲಿ ಹೋಮ್ ಸ್ಟೇ ಎಲ್ಲ ಕಟ್ಟಿದ್ರಂತೆ, ಅದಕ್ಕಾಗಿ ಗುಡ್ಡ ಕುಸಿತು ಅಂತ. ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರೂರಲ್ಲಿ ಕುಸಿತು ಅಂತ ಹೇಳಿದ್ರು. ಇಲ್ಲಿಂದ ಡೆಲ್ಲಿವರೆಗೂ ಕೆಲವು ರಾಜಕಾರಣಿಗಳು, ಕೆಲವರು ಮಂತ್ರಿಗಳು ಸರ್ಕಾರದ ಪರವಾಗಿ ಹೇಳಿಕೆ ಕೊಡೋರು ಇದಕ್ಕೆ ರೈತರೇ ಕಾರಣ ಮಲೆನಾಡಿನ ಜನ ಅಂತ ಹೇಳಿ ಇವತ್ತು ಆರೋಪ ಹೊರಿಸ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಶಿರೂರಲ್ಲಿ ಗುಡ್ಡ ಕುಸಿತಿದ್ದು ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇ ಕಾಂಟ್ರಾಕ್ಟರ್ ಇಂಜಿನಿಯರ್ ಅವರ ಹತ್ರ ಎಂಜಲು ತಿನ್ನ ರಾಜಕಾರಣಿಗಳಿಂದ ಇವತ್ತು ಕುಸಿತಿರೋದು, ರೈತರಿಂದ ಅಲ್ಲ. ವಯನಾಡಲ್ಲಿ ಹೋಮ್ ಸ್ಟೇ ಕಟ್ಟಿದಾರಂತೆ, ಅಲ್ಲಿ ಹೋಮ್ ಸ್ಟೇಗಳು ಜಾಸ್ತಿ ಆದವು ಅಂತೇಳಿ ಕುಸಿತು ಅಂದ್ರು. ಎಲ್ಲಿ ಸತ್ತೋಗಿತ್ತು ಅರಣ್ಯ ಇಲಾಖೆ, ಎಲ್ಲಿ ಸತ್ತೋಗಿದ್ರೆ ರೆವಿನ್ಯೂ ಇಲ್ಲ. ರೈತರ ಮೇಲೆ ಅವನು ಹೇಳ್ತಾನೆ ಈಶ್ವರ ಕಂಡ್ರೆ ಅಯೋಗ್ಯ, ಅವನಿಗೆ ಮಲೆನಾಡಿನ ಪರಿಚಯ ಇಲ್ಲ. ಅವನ ಎದುರಿಗೆ ಹೇಳಿದೆ, ನಿಮ್ಮ ಎದುರಿಗೆ ಹೇಳೋದಲ್ಲ, ಅವನ ಎದುರಿಗೆ ಹೇಳಿದೆ. CCF ಆಫೀಸಲ್ಲಿ, ಫಾರೆಸ್ಟ್ ಆಫೀಸಲ್ಲಿ ಅದೆಲ್ಲ ಟಿವಿಲೆಲ್ಲ ಬಂತು. ನಾ ಏನ್ ಹೇಳ್ದೆ ಗೊತ್ತಾ ರಾಮಚಂದ್ರ? ಏನ್ ಹೇಳ್ದೆ ಗೊತ್ತಾ ಅವನಿಗೆ? ಏನ್ ಹೇಳ್ದೆ ಅವನಿಗೆ ಗೊತ್ತಾ? ಅವನು ಏನಂತ ಗೊತ್ತಾ? ನಾನು ಹೇಳ್ದೆ ಮಲೆನಾಡಿನ ಜನರ ಬಗ್ಗೆ ಮಾತಾಡ್ಬೇಕಾದ್ರೆ ಹುಷಾರಾಗಿರ್ರಿ ಅಂದೆ. ಲಿಂಗನಮಕ್ಕಿ ಡ್ಯಾಮಿಗೆ 1 ಲಕ್ಷ ಎಕರೆಗಿಂತ ಸಾಗರ ಹೊಸನಗರದವ್ರು ಭೂಮಿ ತ್ಯಾಗ ಮಾಡಿರೋದು. 4 ಲಕ್ಷ ಕೋಟಿ ಇದುವರೆಗೂ ಆದಾಯ ಬಂದಿದೆ ಅಂತ ಅನಧಿಕೃತವಾಗಿ ಒಬ್ಬ ಇಂಜಿನಿಯರ್, ನನಗೆ ಪುಸ್ತಕ ಬರೆದವನು, ಸಾಹಿತಿ, ಇಂಜಿನಿಯರ್ ಆದವನು ನನಗೆ ಲೆಕ್ಕ ಕೊಟ್ಟ. 4 ಲಕ್ಷ ಕೋಟಿ ಶರಾವತಿ ವಿದ್ಯುತ್ ಯೋಜನೆಯಿಂದ ಸರ್ಕಾರಕ್ಕೆ ಆದಾಯ ಬಂದಿದೆ ಅಂತ. ಯಾರಿಂದ ಬಂದಿದ್ದ ಆದಾಯ? ರೈತರು, ಮುಳುಗಡೆ ಸಂತ್ರಸ್ತರಿಂದ. ಇವತ್ತು ಭದ್ರಾ ಡ್ಯಾಮ್ BRP ಇದೆಯಲ್ಲ, ಆ ಡ್ಯಾಮಿನ ನೀರು, ಗಾಜನೂರು ಡ್ಯಾಮಿನ ನೀರು ಇವತ್ತು ಎಲ್ಲಿಗೆ ಹೋಗುತ್ತೆ? ನಮ್ಮ ಜಿಲ್ಲೆ ಜನರಿಗೆ ಮಾತ್ರ ಬರುತ್ತಾ? ನಮ್ಮ ಜಿಲ್ಲೆ ಜನರಿಗೆ ಸಿಗೋದೇ ಇಲ್ಲ. ಅಲ್ಲೂ ಭೂಮಿ ಕೊಟ್ಟವ್ರು ರೈತರೇ. ಅವರಿಗೆ ಮೊನ್ನೆ ಹಕ್ಕುಪತ್ರ ಕೊಟ್ಟಿದ್ದನ್ನ 50-60 ವರ್ಷದಿಂದ ಹಕ್ಕುಪತ್ರ ಕೊಟ್ಟಿದ್ದನ್ನ ಡ್ಯಾಮಿಗೆ ಜಾಗ ಬಿಟ್ಟವ್ರಿಗೆ ಕೊಟ್ಟಿರೋದನ್ನ ಈಗ ವಜಾ ಮಾಡೋದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ನೀವು ಖುಲ್ಲಾ ಮಾಡ್ರಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಮೊನ್ನೆ ಫಾರೆಸ್ಟ್ನವರು ಭದ್ರಾ ತುಂಗಾ ಡ್ಯಾಮ್ ಅವರಿಗೆ. ಶರಾವತಿ ವಿದ್ಯುತ್ ಯೋಜನೆದು ಅದಕ್ಕೂ ಸಹ ಎಲ್ಲ ಹಕ್ಕುಪತ್ರನೂ ವಜಾ ಆಗಿದೆ. ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಯಾರೋ ಹೈಕೋರ್ಟಿಗೆ ಹೋಗಿ ಖರ್ಚು ಮಾಡಿದಕ್ಕೆ ಒಂದು ಸ್ಟೇ ಕೊಟ್ಟಿದೆ. ಸಿದ್ದರಾಮಯ್ಯನವರು, ಮಧು ಬಂಗಾರಪ್ಪನವರು ಪಾದಯಾತ್ರೆ ಮಾಡಿದ್ರು. ಶರಾವತಿ ಮುಳುಗಡೆಯವರಿಗೆ ಹಕ್ಕುಪತ್ರ ಕೊಡಬೇಕು, ಅರಣ್ಯ ಜಮೀನು ಮಂಜೂರಾಗಬೇಕು ಅಂತ ಆಯನೂರಿಂದ ಶಿವಮೊಗ್ಗಕ್ಕೆ ನಡೆದ್ರು. ಅವತ್ತೇನಂದ್ರು ಸಿದ್ದರಾಮಯ್ಯನವರು? DK ಶಿವಕುಮಾರ್ ಅವರಿದ್ರು, 10,000 ಜನಕ್ಕಿಂತ ಜಾಸ್ತಿ ಇದ್ವಿ, ನೀವು ಕೆಲವರು ಬಂದಿದ್ರಲ್ಲಂದ್ರೆ. ನಮ್ಮ ಸರ್ಕಾರ ಬಂದ್ರೆ ತಕ್ಷಣನೇ ಈ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಅವರು ನಾವೇ ಮನವಿ ಕೊಟ್ಟವರು. ನನ್ನನ್ನು ಸಹ ಮಲೆನಾಡಿನ ರೈತರ ಸಮಸ್ಯೆ ಅಧ್ಯಯನ ಸಮಿತಿ ಅಂತ ಹೇಳಿ ಹಾಕಿದ್ರು. ನಾವೇ ಮನವಿನ ಯಾವ ಸಮಸ್ಯೆ ಇದೆ ಮಲೆನಾಡಲ್ಲಿ, ಯಾವ ಪರಿಹಾರ ಮಾಡಬೇಕು ಅಂತ ಹೇಳಿ ನಾವು ಬರ್ಕೊಟ್ಟಿದ್ವಿ. ಈಗ 1.5 ವರ್ಷ ಆಯ್ತು. ಸಿದ್ದರಾಮಯ್ಯನವರೇ ಹೇಳಿಕೆ ಕೊಟ್ಟಿದ್ರು. ರಾಮಚಂದ್ರ ಪ್ರಜಾವಾಣಿಲಿ ದೊಡ್ಡಕ್ಕೆ ಬಂದಿತ್ತು ಸಿದ್ದರಾಮಯ್ಯನವರು ಬಂದಾಗ. ಸಹ
ಜನರ ಸಮಸ್ಯೆ ಬಗೆಹರಿಸೋದಕ್ಕೆ ಹೈಕೋರ್ಟ್ ವಿಫಲ ಆಗಿದೆ ಅಂತ ಕಳ್ಳ ಆಡಳಿತ ಮಾಡಂತ ಕಳ್ಳ ಜನನು ಸಮಸ್ಯೆ ಬಗೆಹರಿಸಲ್ಲ. ಈ ಡಿಸಿ, ಚೀಫ್ ಸೆಕ್ರೆಟರಿ, ಫಾರೆಸ್ಟ್ ಸೆಕ್ರೆಟರಿ ಇವರು ಸಮಸ್ಯೆ ಬಗೆಹರಿಸಲ್ಲ, ಕೋರ್ಟು ಸಮಸ್ಯೆ ಬಗೆಹರಿಸಲ್ಲ. ಏನ್ ಮಾಡ್ಬೇಕು ಜನ? ಶಾಸಕಾಂಗ ಫೈಲು, ಪ್ರಜಾಪ್ರಭುತ್ವ ದಿನಾಚರಣೆ ಅಂತ ಮನೆ ಕೈ ಹಿಡ್ಕೊಂಡು 60 ಕಿಲೋಮೀಟರ್ ನಿಂತಿದ್ರಂತೆ. ಯಾರಿಗೆ ಬಂದಿದೆ ಪ್ರಜಾಪ್ರಭುತ್ವ? ರೈತರಿಗೆ ಬಂದಿದ್ಯಾ? ಮೊನ್ನೆ ಒಂದು ಪ್ರಕಟಣೆ ಕೊಟ್ಟರು ಕೇಂದ್ರ ಸರ್ಕಾರದವರು. ಏನಂತ ಕೊಟ್ಟರು ಗೊತ್ತಾ? ಸ್ವಾತಂತ್ರ್ಯ ಬಂದಾಗ ನಮ್ ದೇಶದ ಜನಕ್ಕೆ ಅಕ್ಕಿ ಕೊಡೋ ಶಕ್ತಿ ನಮ್ಮ ಬೆಳೆಯಕ್ಕಾಗ್ತಿರ್ಲಿಲ್ಲ, ಅಷ್ಟು ಬೆಳೀತಾ ಇರ್ಲಿಲ್ಲ ಭತ್ತನ. ನಮ್ ದೇಶದ ಜನಕ್ಕೆ ಸಾಕಾಗ್ತಿರ್ಲಿಲ್ಲ. ಮೊನ್ನೆ ಕೇಂದ್ರ ಸರ್ಕಾರದವರು ಪ್ರಕಟಣೆ ಮಾಡಿದ್ರು, 150 ದೇಶಕ್ಕೆ ಇವತ್ತು ಅಕ್ಕಿ ರಫ್ತಾಗ್ತಾ ಇದೆ. ಭಾರತದಿಂದ ರೈತರು ಕಳಿಸ್ತಾ ಇದ್ದಾರೆ ಫಾರಿನಿಗೆ. 150 ದೇಶಕ್ಕೆ ಭಾರತದ ರೈತರು ಅಕ್ಕಿ ಕಳಿಸ್ತಾ ಇದ್ದಾರೆ. ಇದು ರಾಜಕೀಯ ಮಾಡಿ ಲೂಟಿ ಹೊಡೆದವ್ರ ಸಾಧನೆ ಅಲ್ಲ, ನಮ್ಮ ದೇಶದ ರೈತರ ಸಾಧನೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೇನೆ. ಇವತ್ತು ಅಧಿಕಾರಿಗಳ ಸಾಧನೆ ಅಲ್ಲ, ಸರ್ಕಾರಿ ಅಧಿಕಾರಿಗಳ. ತಡೆಯಪ್ಪ, ಯಾಕೆ ತಲೆ ಬಿಸಿ ಮಾಡ್ತೀರಿ? ಸ್ವಾಮಿರಾಯರಿಗೆ ವಿಶೇಷವಾಗಿ ಸ್ವಾಗತ ಮಾಡೋಣ. ಬಹಳ ಹಿರಿಯ ನಾಯಕರು. ಇವತ್ತು ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನನಗೆ 1 ಗುಂಟೆನೂ ಜಮೀನಿಲ್ಲ. ಕಾಗೋಡು ತಿಮ್ಮಪ್ಪನವ್ರ ಜೊತೆ 40 ವರ್ಷ ಇದ್ದವನು. ಆದ್ರೆ ನಾನ್ ಮನಸ್ಸು ಮಾಡಿದ್ರೆ ಒಂದು 50 ಎಕರೆನೂ ಮಾಡ್ಬೋದಿತ್ತು, 100 ಎಕರೆನೂ ಮಾಡ್ಬೋದಿತ್ತು, 100 ಕೋಟಿನೂ ಮಾಡ್ಬೋದಿತ್ತು. ನನಗೆ ಯಾಕೆ ಸಿಟ್ಟು ಬರುತ್ತೆ ಅಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಭೂಮಿ ಹೋರಾಟ ನಡೆದಿರೋದು. ಕಾಗೋಡು ಹೋರಾಟ ಎಲ್ಲಿ ನಡೀತು? ಯಾವ ಜಿಲ್ಲೆಯಲ್ಲಿ ನಡೆದಿದ್ದು? ಸಾಗರ ತಾಲೂಕಲ್ಲಿ ನಡೆದಿರೋದು. ಡಾಕ್ಟರ್ ಲೋಹಿಯಾ ಬಂದ್ರು, ಗೋಪಾಲ್ ಗೌಡ್ರ ನೇತೃತ್ವ ವಹಿಸಿದ್ರು, ಜಯಪ್ರಕಾಶ್ ನಾರಾಯಣ್ ಬಂದ್ರು. ಅದ್ ಯಾವ ಭೂಮಿ? ಗೇಣಿದಾರಿಗೆ ಕೊಟ್ಟಿದ್ದು ಯಾತ್ರಿ ಭೂಮಿ? ಭೂಮಾಲೀಕರ ಭೂಮಿ, ಸಾಹುಕಾರರ ಭೂಮಿ. ಅಂತ ಭೂಮಿಯನ್ನ ದೇವರಾಜ ಅರಸು, ಕಾಗೋಡು ತಿಮ್ಮಪ್ಪನವರು, ಬಂಗಾರಪ್ಪನವರು ಸೇರಿ ಕಾನೂನನ್ನ ಮಾಡಿಸಿ ನಮ್ ರೈತರಿಗೆ ಕೊಟ್ಟಂತ ಜಿಲ್ಲೆ ಇದು. ಅಂತ ಶ್ರೀಮಂತ ಭೂಮಾಲೀಕರ ಹತ್ರ ಜಮೀನು ತಗೊಂಡ್ವಿ. ಇವತ್ತು ಅರಣ್ಯ ಜಮೀನು, ಕಂದಾಯ ಜಮೀನು ಸಾಗುವಳಿ ಮಾಡಿದವ್ರಿಗೆ ಸಿಗಲ್ಲ ಅಂದ್ರೆ ಆಡಳಿತ ಮಾಡೋರು ನೇಣು ಹಾಕೊಂಡು ಸತ್ತೋಗಕ್ಕೆ ಜನರಿಗೆ ಅವರು ಮನವರಿಯೋದೇ ಇಲ್ಲ, ಮನವರಿಯೋದೇ ಇಲ್ಲ. ಸ್ವಾಮಿರವರು ಸೋಷಲಿಸ್ಟ್ ಪಾರ್ಟಿಲಿ ಹೋರಾಟ ಮಾಡಿದವರು, ಶಾಸಕರಾದವರು, ಇದನ್ನು ಸಹಿಸಕ್ ಸಾಧ್ಯನಾ? ಮೊನ್ನೆ ಸರ್ಕಾರಿ ನೌಕರರು ಒಂದು ಎಚ್ಚರಿಕೆ ಕೊಟ್ಟರು ಸರ್ಕಾರಕ್ಕೆ ಒಂದು 3 ತಿಂಗಳಿಂದ. ನಮಗೆ 30% ಸಂಬಳ ಜಾಸ್ತಿ ಮಾಡಬೇಕು, 24 ಗಂಟೆ ಒಳಗೆ ಮಾಡದೇ ಇದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ. 16 ಗಂಟೆಯಲ್ಲಿ ಅವ್ರ ಬೇಡಿಕೆ ಈಡೇರಿಸ್ರಿ. ನಾವೇನು ಅವ್ರ ವಿರೋಧ ಅಲ್ಲ, ಆಯ್ತು ಸರ್ಕಾರದ ಕೆಲಸ ಮಾಡೋರು ನೀವು ಕೊಟ್ರಿ. ಮೊನ್ನೆ 7ನೇ ವೇತನ ಆಯೋಗ ಅಂತ ಮನೆ 30% ಜಾಸ್ತಿ ಮಾಡಿದ್ರಿ. ರೈತರಿಗೆ ಯಾರು ಜಾಸ್ತಿ ಮಾಡೋರು? ಭತ್ತಕ್ಕೆ ಬೆಲೆ ಇದೆಯಾ? 1 ಎಕರೆಯಲ್ಲಿ ಭತ್ತ ಬೆಳೆದ್ರೆ ಅವನ ಮಳೆ ಬಂದ್ರೆ ಬೆಳೆ, ಅವನ ಕೂಲಿ ಹುಟ್ಟುತ್ತಾ? ಅವನ ಖರ್ಚು ಏನಾರು ಆಗುತ್ತಾ? ಗೊಬ್ಬರ ಸಿಗತ್ತಾ? ಬೀಜದ ಬೆಲೆ ಸಿಗತ್ತಾ? ಭತ್ತಕ್ಕೆ ಅನ್ನಕ್ಕೋಸ್ಕರ ಭತ್ತ ಬೆಳೀತಾ